युवक हेच देशाची खरी संपत्ती आणि कणा आहेत. युवा शक्ती योग्य दिशेने असेल तरच देशाचा विकास शक्य आहे. त्यामुळे अंमली पदार्थांच्या जाळ्यातून युवकांना वाचवणे हे प्रत्येक नागरिक, पालक आणि सरकारचं प्राधान्याचं कर्तव्य आहे. आपण सर्वांनी एकत्र येऊन जनजागृती करून व्यसनमुक्त समाज निर्माण केला पाहिजे, असे कागवाडचे PSI राघवेंद्र खोत यांनी सांगितले. ते येथील शिवानंद महाविद्यालयात कागवाड पोलीस ठाण्याच्या वतीने आयोजित विद्यार्थ्यांसाठी अंमली पदार्थांविषयी जनजागृती कार्यक्रमात बोलत होते. अंमली पदार्थ हे व्यक्तीच्या शारीरिक आणि मानसिक आरोग्यावर गंभीर दुष्परिणाम करणारे असतात, असे ते म्हणाले. ಅವನು ಬ್ಲಡ್ ಟೆಸ್ಟ್ ಮಾಡಿದ್ರೆ ಇವತ್ತು ನಾವು ಏನಾರ ಗಾಂಜಾ ಕನ್ಸಂಪ್ಷನ್ ಮಾಡಿದ್ರೆ ಮಿನಿಮಮ್ 5 to 10 ಡೇಸ್ ಅವನ ಬಾಡಿಯಲ್ಲಿ ಗಾಂಜಾ ಇರುತ್ತೆ. ಆ 5 ಡೇಸ್ ಕೂಡ ನಮ್ಗೆ ಪಾಸಿಟಿವ್ ಬರುತ್ತೆ. ಆ ಪಾಸಿಟಿವ್ ಬಂದಾಗ ನಮ್ಗೆ ಕೇಸ್ ಮಾಡ್ಲಿಕ್ಕೆ ಪ್ರೊವಿಷನ್ ಕೊಟ್ಟಿದ್ದಾರೆ. ದಯವಿಟ್ಟು ಯಾರೇ ಕೂಡ ಇವತ್ತು ಮೊನ್ನೆ ಟೆಸ್ಟ್ ನೋಡಿ ಸರ ಇವತ್ತು ನಾನು ಹಿಡಿದ್ರೆ ನನಗೇನು ಗೊತ್ತಾಗತ್ತೆ ಅಂತಕ್ಕಂಥ ನಿಮ್ಮಲ್ಲಿ ಏನಾದ್ರು ಭಾವನೆ ಇತ್ತಂದ್ರೆ ಬಿಟ್ಬಿಟ್ಟು ಅದಕ್ಕೆಲ್ಲ ಇವಾಗ ನಿಮ್ಮ ಫ್ರೆಂಡ್ ನೀವು ಮಾಡ್ತೀರ ಅಂತ ಹೇಳಲ್ಲ. PUC ಇದ್ದವರು, ಡಿಗ್ರಿ ಇದ್ದವರು, ಒಂದು ಸ್ವಲ್ಪ ಮಾಸ್ಟರ್ ಡಿಗ್ರಿ ಇದ್ದವರು ಅದ್ರ ಕಡೆ ಒಲವು ಜಾಸ್ತಿ. ಅದಕ್ಕಾಗಿ ದಯವಿಟ್ಟು ಹೇಳ್ತೀವಿ, ಯಾರಾದ್ರೆ ಏನಾಗಲ್ಲ ಬಿಡ್ಲೆ ಟೆಸ್ಟ್ ನೋಡು, ಆಮೇಲೆ ಇದರಿಂದ ಯಾರಿಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು ಭಾವನೆ ಬಿಟ್ಬಿಡ್ರಿ. ನಿಮ್ ಬಾಡಿಯಲ್ಲಿ ಒಂದ್ಸಲ ಏನಾರ ಕನ್ಸ್ಯೂಮ್ಷನ್ ಮಾಡಿದ್ರೆ ಡ್ರಗ್ಸ್ ಅಂತಕ್ಕಂಥ ವಸ್ತುಗಳ ಮಿನಿಮಮ್ ಒಂದು 5-6 ದಿನ ಅಥವಾ 10 ದಿನ ತನಕ ಇರ್ತಾವ. ಈ ಸ್ಪೋರ್ಟ್ಸ್ ನಡೀತಿರ್ತೈತಲ್ಲ, ಅವಾಗ ಡೋಪಿಂಗ್ ಟೆಸ್ಟ್ ಅಂತ ಮಾಡ್ತಾರೆ, ಕೇಳಿರಿ? ಡೋಪಿಂಗ್ ಟೆಸ್ಟ್ ಅಂತೇಳಿ ಅಥ್ಲೆಟಿಕ್ಸ್, ಈ ಒಲಿಂಪಿಕ್ಸ್ ಗೇಮ್ ಅದು ನಡೀತಿರ್ತಾವಲ್ಲ, ಅಲ್ಲಿ ಡೋಪಿಂಗ್ ಟೆಸ್ಟ್ ಅಂತ ಮಾಡ್ತಾರೆ. ಅದಕ್ಕೆ ಅವ್ರ ಕೋಚ್ ಏನ್ ಮಾಡ್ತಾರೆ ಹೇಳ್ರಿ, ಅವ್ರ ಪ್ಲೇಯರ್ಸ್ನು ಮಿನಿಮಮ್ 10 ದಿನ ಆದ್ರೂ ಅವ್ರ ಅಂಡರಲ್ಲೇ ಇಟ್ಕೊತಾರ. ಅವ್ರಿಗೆ ಏನ್ ಗೊತ್ತಿರತ್ತಲ್ಲ ಆ ಫುಡ್ ಮಾತ್ರ ಅವ್ರಿಗೆ ಕೊಡ್ತಾರೆ ಸ್ಪೋರ್ಟ್ಸ್ ಮನ್ಗೆ, ಬೇರೆ ಯಾವ್ದು ಕೊಡಲ್ಲ. ಬೈ ಮಿಸ್ಟೇಕ್ ಆಗಿ ಸ್ಪೋರ್ಟ್ಸ್ ಆಡ್ತಕ್ಕಂಥ ವ್ಯಕ್ತಿ ಹೊರಗಡೆ ಎಲ್ಲಾರ ರೆಸ್ಟೋರೆಂಟ್ಗೋ ಅಥವಾ ಎಲ್ಲಾರ ಹೋದಾಗ ಯಾವ್ದಾರ ಫುಡ್ ಅಲ್ಲಿ ಆ ಕಂಟೆಂಟ್ ಬಂದಿತ್ತಂದ್ರ ಅವ್ನ ಬಾಡಿಯಲ್ಲಿ ಅದು ಉಳ್ಕೊಂಡಿರ್ತೈತಿ. ಆ ಡೋಪಿಂಗ್ ಟೆಸ್ಟ್ ಸ್ಪೋರ್ಟ್ಸ್ ಗಿಂತ ಅವ ಆಡೋಕ್ಕಿಂತ ಮುಂಚೆ ಮೊದಲು ಟೆಸ್ಟ್ ಮಾಡಲ್ಲ. ಆಡಿ ಯಾರು ವಿನ್ ಆಗ್ತಾರ ಗೊತ್ತಾ, ವಿನ್ ಆದವ್ರಿಗೆ ಮಾತ್ರ ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ಮಾಡಿದ ಸಂದರ್ಭದಲ್ಲಿ ಅದೇನಾರ ಪಾಸಿಟಿವ್ ಬಂತಂದ್ರ ನಮ್ಗೆ ಗೆದ್ದದ್ದು ಹೋಯ್ತು. ಗೆದ್ದಾಗ ನಾವು ಫಸ್ಟ್, ಸೆಕೆಂಡ್, ಥರ್ಡ್ ಅಂತೇಳಿ ಪ್ರೈಸ್ ತಗೊಂಡಿರ್ತೀವಿ. ಆಮೇಲೆ ಮಾಧ್ಯಮದ ಮುಖಾಂತರ ಅದು ಹೊರಗಡೆ ಬಂದಾಗ ಸಮಸ್ಯೆ ಹೆಂಗಾಗತ್ತೆ ಹೇಳ್ರಿ. ಅದಕ್ಕೆ ಅವ್ರ ಕೋಚ್ ಯಾರಿದ್ರು ಮಿನಿಮಮ್ ಅವ್ರ 20 ಡೇಸ್ ಅಥವಾ 30 ಡೇಸ್ ಅವ್ರ ಹತ್ರನೇ ಇಟ್ಕೊಂಡ್ಬಿಡ್ತಾರ. ಅವರೇ ಫುಡ್ ಕೊಡೋದು, ಹೊರಗೆ ಯಾವ ಫ್ರೆಂಡ್ಸ್ ಜೊತೆ ಕಳಿಸಲ್ಲ, ಯಾರ ಜೊತೆ ಕಳಿಸಲ್ಲ. ಅದಕ್ಕಾಗಿ ದಯವಿಟ್ಟು ನೀವು ಒಂದು 8-10 ದಿನ ನಿಮ್ ಬಾಡಿಯಲ್ಲಿ ಇರೋದ್ರಿಂದ ನೀವು ಯಾರಿಗೂ ಗೊತ್ತಾಗಲ್ಲ ಬಿಡಿ, ಏನೂ ಗೊತ್ತಾಗಲ್ಲ ಬಿಡಿ ಅಂತಕ್ಕಂಥ ಭಾವನೆ ಇತ್ತಂದ್ರೆ ಅದನ್ನ ದಯವಿಟ್ಟು ಬಿಟ್ಬಿಡ್ರಿ. ಎಲ್ಲರೂ ಕೂಡ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಯಾಕಂದ್ರೆ ಮುಂದೆ ಇವಾಗೇನೋ ಅದು ಚೆನ್ನಾಗಿ ಅನಿಸ್ಬೋದು ಒಂದ್ ಸ್ವಲ್ಪ ಮಟ್ಟಿಗೆ, ಬಟ್ ಮುಂದೆ ನಮ್ಮ ಮೇಲೆ ಬೀರ್ತಕ್ಕಂಥ ಪ್ರಭಾವ ಬಹಳ ಗಂಭೀರವಾಗಿರುತ್ತೆ. ಹೆಲ್ತ್ ಇಶ್ಯೂ ಬಂದ್ರೆ, ಆರೋಗ್ಯದ ಇಶ್ಯೂ ಬಂದ್ರೆ ಒಂದು ಹಾಸ್ಪಿಟಲ್ ಹೋದ್ರೆ ಕಡಿಮೆ ಅಂದ್ರೂ ಎಷ್ಟು ಖರ್ಚು ಆಗತ್ತೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ದುಡ್ಡು ವೇಸ್ಟ್ ಆಗತ್ತೆ. ಒಂದೊಂದೀಗ ನಾವು ಎಲ್ಲರೂ ಕೂಡ ಮೂವಿ ನೋಡ್ತೀವಲ್ಲ. महाविद्यालयाचे प्राचार्य PB नंद्याळे यांनी सांगितले की सध्याच्या काळात युवक व्यसनाच्या आहारी जात असून त्याचे परिणाम अनेक कुटुंबावर होत आहेत. ಈಗ ಒಂದು ಅಂದಾಜಿನಂತೆ ಡ್ರಗ್ ಅಡಿಕ್ಟ್ ಆಗಿರ್ತಕ್ಕಂಥವರ ಸಂಖ್ಯಾ ಪ್ರಮಾಣವನ್ನು ನಾವು ನೋಡಿದ್ರೆ ಅದರಲ್ಲಿ 15ರಿಂದ 50 ವರ್ಷದ ಒಳಗಿನ ಜನರ ಸಂಖ್ಯಾ ಪ್ರಮಾಣ ಹೆಚ್ಚಿಗಿದೆ. ಅಂದ್ರೆ ನಿಮ್ಮ ವಯಸ್ಸಿನಿಂದ ಹಿಡ್ಕೊಂಡು 50 ವಯಸ್ಸಿನವರೆಗೆ ಸರಾಸರಿ ಈ ವಯಸ್ಸಿನವರ ಸಂಖ್ಯಾ ಪ್ರಮಾಣನೇ ಹೆಚ್ಚಿಗಿದೆ. ಯಾವುದೇ ಒಂದು ರಾಷ್ಟ್ರ ಮುಂದುವರಿಬೇಕಾಗಿತ್ತು ಅಂತಂದ್ರೆ, ಯಾವುದೇ ಒಂದು ರಾಷ್ಟ್ರ ಅಭಿವೃದ್ಧಿ ಪಥದತ್ತ ಸಾಗಬೇಕಾಗಿತ್ತು ಅಂತಂದ್ರೆ ಅಲ್ಲಿರ್ತಕ್ಕಂತಹ ಯುವಕರ ಸಂಖ್ಯಾ ಪ್ರಮಾಣ ಏನಿದೆ ಅದು ಸದೃಢವಾಗಿರ್ಬೇಕು. ಆ ಒಂದು ಯುವಕರ ಸಂಖ್ಯೆ ಏನಿದೆ, ಅಲ್ಲಿರ್ತಕ್ಕಂತಹ ಯುವಕರು ಸದೃಢರಾಗಿರ್ಬೇಕು. ಯಾವುದೇ ತೆರನಾದಂತಹ ದುಶ್ಚಟಗಳಿಗೆ ಅವರು ಬಲಿ ಆಗಿರಬಾರ್ದು. ಒಳ್ಳೆಯ ವಿದ್ಯಾಭ್ಯಾಸವನ್ನ ಹೊಂದಿರತಕ್ಕಂಥವರಾಗಿರ್ಬೇಕು. ದುಡಿಯುವ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥದ್ದು ಯುವಕರಲ್ಲಿರಬೇಕು. ಅಂದಾಗ ಮಾತ್ರ ಯಾವುದೇ ಒಂದು ರಾಷ್ಟ್ರ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇದೆ. ಆದ್ರೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ಜಗತ್ತಿನ ಇತರ ರಾಷ್ಟ್ರಗಳಿಗೆ ನಮ್ಮ ದೇಶವನ್ನ ಹೋಲಿಕೆ ಮಾಡಿ ನೋಡಿದಾಗ ನಮ್ಮಲ್ಲಿ ಯುವಕರ ಸಂಖ್ಯಾ ಪ್ರಮಾಣ, ಯುವತಿಯರ ಸಂಖ್ಯಾ ಪ್ರಮಾಣ ಹೆಚ್ಚಿಗಿದೆ. ಆದ್ರೆ ಅವರು ಇತ್ತೀಚೆಗೆ ದುಶ್ಚಟಗಳಿಗೆ ಒಳಗಾಗ್ತಾ ಇದ್ದಾರೆ, ಡ್ರಗ್ ಸೇವನೆಗೆ ಒಳಗಾಗ್ತಾ ಇದ್ದಾರೆ, ಆಲ್ಕೋಹಾಲ್ ಸೇವನೆಯನ್ನ ಮಾಡ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇರ್ತೇವೆ. ಇದರಿಂದ ಏನಾಗ್ತಿದೆ ಅಂತಂದ್ರೆ ಅವರ ಆರೋಗ್ಯನೂ ಕೂಡ ಹಾಳಾಗ್ತಿದೆ. ಇದರಿಂದಲೇ ಅಪರಾಧಿತ ಕೃತ್ಯಗಳು ಕೂಡ ನಮ್ಮ ಸಮಾಜದಲ್ಲಿ ಇತ್ತೀಚೆಗೆ ಹೆಚ್ಚಾಗ್ತಾ ಇರುವಂತದ್ದನ್ನು ನಾವು ನೋಡ್ತೇವೆ. ಒಬ್ಬ ಒಳ್ಳೆಯ ವ್ಯಕ್ತಿನೇ ಆತ ನಶಾ ಪದಾರ್ಥವನ್ನ ಸೇವನೆ ಮಾಡಿದ ಅಂತಂದ್ರೆ
ತನ್ನ ಮಾನಸಿಕ ಸ್ಥಿರತೆಯನ್ನು ಆತ ಕಾಯ್ಕೊಳ್ಳಲಿಕ್ಕೆ ವಿಫಲನಾಗ್ತಾನೆ. ಮಾನಸಿಕವಾಗಿ ಸ್ಥಿರನಾಗಿ ಉಳಿಯದಿರತಕ್ಕಂತಹ ವ್ಯಕ್ತಿ ಯಾವುದೇ ತೆರನಾದಂತಹ ಅಪರಾಧಿತ ಕೃತ್ಯಗಳಲ್ಲಿಯೂ ಕೂಡ ತೊಡಗುವಂತಹ ಸಾಧ್ಯತೆಗಳಿರ್ತವೆ. ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ಲಿ ಕಾಸ್ಟ್ಲಿ ಎಂದೆನಿಸಬಹುದಾಗಿರ್ತಕ್ಕಂತಹ ಡ್ರಗ್ಸ್ಗಳು ಸಿಗೋದಿಲ್ಲ. ಇತ್ತೀಚೆಗೆ ನಾವು ಕೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ಅತ್ಯಂತ ಕಡಿಮೆ ದರದಲ್ಲಿ ಸಹಜವಾಗಿ ಲಭ್ಯ ಇರತಕ್ಕಂಥ ಗಾಂಜಾ ಬಹಳಷ್ಟು ಕಡೆಗೆ ಅದರ ಹಾವಳಿಯನ್ನು ನಾವು ನೋಡ್ತಾ ಇರ್ತೇವೆ, ಕೇಳ್ತಾ ಇದ್ದೇವೆ. ಅದರ ಆತರಣವಾದಂತಹ ಚಟಗಳಿಗೂ ಕೂಡ ಯುವಕರು ಬಲಿ ಆಗ್ತಾ ಇದ್ದಾರೆ. ಅದರ ಬಗ್ಗೆ ಅರಿವು ಮೂಡಬೇಕು. ಅದರಲ್ಲಿ ಮುಖ್ಯವಾಗಿ ಕಾಲೇಜು ವಿದ್ಯಾರ್ಥಿಗಳನ್ನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಸರ್ಕಾರದವರು ಅಂತಂದ್ರೆ, ಕಾಲೇಜಿನ ವಿದ್ಯಾರ್ಥಿಗಳ ವಯಸ್ಸೇ ಆ ರೀತಿ ಇರೋದು. ಅರೆ ಯಾವುದಾದ್ರೂ ಹೊಸ ಅನುಭವ ಪಡಿಬೇಕು ಅನ್ನುವಂತಹ ಆತುರದಲ್ಲಿ ತಾವೆಲ್ಲ ಇರ್ತೇನೆ. यावेळी महाविद्यालयाचे कर्मचारी विनायक पाटील, अमर कोरवी, ML कोरे, पोलीस कर्मचारी सुरेश नंदीवाले तसेच विद्यार्थी उपस्थित होते. विजय महांतेश अरकेरी, KMM मराठी, कागवाड. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.